ಇದ್ರೊಳಗೆ ಯಾವ ಸ್ವರ ಅದಾವ್ರಿ? ಆಗ್ಲಿ. ಇದು ನಿಮ್ದು ಪದ ಅದ ಏನಾದ್ರಿ? ಈ ಪದದಲ್ಲಿ ಮೊದಲನೇ ಸ್ವರ ಯಾವ ಸ್ಥಾನ ಅದ? ಈ ಪದದ ಮೊದಲನೇ ಸ್ವರ ಯಾವ್ದು? ಯಾಕೆ ಹೇಳ್ತೀರಿ? ಮೊದಲನೇ ಸ್ವರ ಸೌಂಡ್ ಏನದ ಆ ಪದದಲ್ಲಿ? ಸ್ವರ ಯಾವ ಸ್ಥಾನ? ಸೊ ನಿಮ್ ಸೂಚನೆ ಒಂದೊಳಗೆ ಹೇಳತ್ತೀವಿ ನೀವು ಪದದಲ್ಲಿ ಮೊದಲನೇ ಸ್ಥಾನದ ಸ್ವರ ರೇಖಾಕ್ಷರ ಒಳಗೆ ಮೊದಲನೇ ಸ್ಥಾನ ಸ್ವರ ಬರ್ತಿದ್ರೆ ಮೊದಲನೇ ರೇಖಾಕ್ಷರ ಬರ್ತಾವ ಗೆರೆ ಬಿಟ್ಟು ಮೇಲ್ಭಾಗದಲ್ಲಿ ಬರೀ ಹೇಳತ್ತೀನಿ. ಈ ಪದ ಒಳಗ ಮೊದಲನೇ ಸ್ವರ ಅದ. ಮೊದಲನೇ ರೇಖಾಕ್ಷರ ಯಾವ್ದ್ರಾಗ? ರೇಖಾಕ್ಷರ ಸ್ವರ ಅದ. ರೇಖಾಕ್ಷರ ನಿಂತು ಎಲ್ಲಿ ಬರ್ಲಿ? ಈಗ ಮೊದಲನೇ ಯಾಕೆ ಬರ್ಲಿ? ಸೊ ಅದಕ್ಕೋಸ್ಕರ ಇದು ಡ ಬರಿತೀನಿ, ಇದು ರ ಬರಿತೀನಿ. ಈಗ ಡದ ನಂತರ ಸ್ವರ ಕೆಲಸ ಆಯ್ತು, ಡ ಮೊದಲ ಸ್ವರ ಕೆಲಸ ಆಯ್ತು. ಡ ನಂತರ ಕೆಲಸ ಆದ್ರೆ ಯಾವ ಸ್ಥಾನ ಸ್ವರ? ನಿಮ್ಗೆ ರೇಖಾಕ್ಷರಗಳ ಸ್ಥಾನ ಹೇಳೀನಿ. ಡದ ನಂತರ ಅಂಡ್ ರದ ನಂತರ ಕರೆಕ್ಟ್. ಡದ ನಂತರ ಕೆಲಸ ಆದ್ರೆ ಮತ್ತೆ ಡದ ನಂತರ ಸ್ವರನ ಹೀಗೆ ಇದೇನು ಹೋಗ್ತೀರಿ? ಡ. ಸೊ ಮೊದಲನೇ ಸ್ವರ ಯಾವುದು? ಮೊದಲನೇ ರೇಖಾಕ್ಷರ ಯಾವುದು? ಆ ಸ್ವರ ತೆಗೆದ. ಸೊ ಮೊದಲನೇ ರೇಖಾಕ್ಷರ ಎಲ್ಲಿ ಬರೀಬೇಕು? ಗೆರೆ ಬಿಟ್ಟು ಮೇಲ್ಭಾಗದಲ್ಲಿ. ಯಾಕೆ ಮೊದಲನೇ ಬರೀಬೇಕು? ಯಾಕೆ ಬರೀಬೇಕು? ಮೂರನೇ ಸ್ಥಾನ ಮೊದಲನೇ ಸ್ಥಾನ ಸ್ವರ ಯಾಕೆ ಬರೀಬೇಕು ನಮಗೆ? ಮೊದಲನೇ ಸ್ಥಾನ ಅಲ್ಲಿ ನೋಡ್ಬೇಡ್ರಿ. ನಾವು ಈ ಕಡೆ ಹಾಕ್ತೀವಿ, ಈಗ ನೋಡ್ರಿ ನಂತರ ಮನೆ ಹೋಗಿ ನೋಡಾತೀವಿ. ಮಾಡ್ಕೋಬೇಡ್ರಿ ನೀವು, ನಾ ಹೇಳ್ತಿಲ್ಲ ಇಲ್ಲಿ. ಸೊ ಈಗ ಡ ನ ಅಬೋಧನೆ ಬರೆದೆ. ठीक है, ಡ ಅಬೋಧನೆ ಬರೀತೀನಿ ಅಂಡ್ ರ ಓದ್ಬೇಕು. ಅದೊಂದು ಕಾಲ್ ತಗೊಳ್ರೆ ಮತ್ತೆ ಹೋಗಿ ನಂತರ ಇದ್ಯಾವ ಪ್ರೂಫ್ ಏನು ಅಂತ ಸರ್ ತಲೆಯಾಗ ಕ್ಲಿಯರ್ ಆಗ್ತದೆ. ಇದು ಬರ್ಮೇಲೆ ಇದು ಬರ್ಮೇಲೆ ಸಮಯ ಎರಡರೊಳಗೆ ಒಂದು ತಗೊಳಾತೀನಿ ಸದ್ಯ ತಿರಿ ಮುಂದೆ ಅದೇ ಇಲ್ಲ ನಿಮ್ದು ಕ್ಲಿಯರ್. ಈಗ ಡ ನಂತರ ಸ್ವರ ಯಾವುದು? ಇಲ್ಲಿ ಇಡ್ಲಿ ಇಡ್ಲಿ ಒಂದೇ ಸಾರಿ ಸ್ವರ ಇದೆ. ಬರಬಿಟ್ಟೆ ರದ ನಂತರ ಸ್ವರ ಇದೆ ಏನಿಲ್ಲ. ರದ ನಂತರ ಈ ಕಡೆ ಬರ್ತದೆ, ಆ ಕಡೆ ಹೋಗ್ತದೆ, ಕೆಳಗೆ ಬರ್ತದೆ. ಇದು ರದ ನಂತರ ಪಾಠ ಅಲ್ಲಿ ಸೊ ರದ ನಂತರ ಇದೆ, ಮೊದಲು ಇಟ್ಟು ಸ್ವರ ಇದೆ. ರದ ನಂತರ ಇಟ್ಟಿಲ್ಲ ಕರೆಕ್ಟ್ ಅದು ಇಲ್ಲಿ. ಯಾಕಂದ್ರೆ ಒಂದನೇ ಸ್ಥಾನ, ಎರಡನೇ ಸ್ಥಾನ, ಮೂರನೇ ಸ್ಥಾನ, ಒಂದನೇ ಸ್ಥಾನ, ಎರಡನೇ ಸ್ಥಾನ, ಮೂರನೇ ಸ್ಥಾನ ಎಲ್ಲಿ ಇರುತ್ತೆ ಕರೆಕ್ಟ್ ಇಡಲಿ. ಕ್ಲಿಯರ್ ಕಾನ್ಸೆಪ್ಟ್? ಹಾಗೆ ನಿಮ್ಗೆ ರೂಲ್ ಹೇಳಾಗ್ರಿ. ಯಾಕಂದ್ರೆ ಈ ಸ್ಟ್ರೋಕ್ ಗಳಿಗೆ ಇದ್ರಾಗ 2 ಸ್ಟ್ರೋಕ್ ಅದಾವ, ಇದ್ರಾಗ ಕೂಡ 2 ಸ್ಟ್ರೋಕ್ ಅದಾವ. ಇದು ಥ್ರೂ ಲೈನ್ ಹೋಗ್ಯದ, ಇದು ಅಬೋಧೇನ್ ಹೋಗ್ಯದ. ಅಬೋಧೇನ್ ಹೋಗಿ ಕಾರಣ ಏನು ಹೇಳಿ? ಫಸ್ಟ್ ವರ್ಡ್, ಫಸ್ಟ್ ಶಬ್ದ, ಫಸ್ಟ್ ಸ್ಟ್ರೋಕ್. ಫಸ್ಟ್ ಸ್ಟ್ರೋಕ್ ಒಳಗೆ ಫಸ್ಟ್ ಬಾವಲ್ ಯಾವ್ದದ? ಅಥವಾ ಆ ಅಥವಾ ಆ ಯಾವ ಸ್ಥಾನ ಸ್ವರ ಇದು? ಸೂಚನೆ ಒಂದೊಳಗೆ ನಿಮ್ಗೆ ಏನ್ ಹೇಳಿದೆ? ಪದದಲ್ಲಿ ಮೊದಲನೇ ಸ್ವರ ನಿಮಗ ಮೊದಲನೇ ಸ್ಥಾನ ಇತ್ತಂದ್ರೆ ಈ ಪದದಲ್ಲಿನ ಮೊದಲನೇ ರೇಖಾಕ್ಷರವನ್ನು ಗೆರೆ ಬಿಟ್ಟು ಮೇಲ್ಭಾಗದಲ್ಲಿ ಇರಲಿ. If you find the stroke for first place vowel, the first stroke is written above the line. अगर आपको वर्ड के अंदर पहले प्लेस का वावल आ है तो वर्ड का पहला स्ट्रोक आपको अबोधन लिखना है. समझ में? क्या ಈ ಶಬ್ದ, ಈ ಪದ ಏನಂತ ಗೊತ್ತಿರ್ಬೇಕ? ಮರ ಗೊತ್ತಿದೆ. ಈಗ ಮರ ಒಳಗ ಮೊದಲನೇ ಸ್ವರ ಸೌಂಡ್ ಯಾವ್ದು? ಅದನ್ನೇ ಮರ ಒಳಗ ಮೊದಲನೇ ಸ್ವರ ಸೌಂಡ್ ಅದೇನದು? ಮೊದಲನೇ ರೇಖಾಕ್ಷರ ಯಾವ್ದು? ಮ ರೇಖಾಕ್ಷರ ಎಲ್ಲಿ ಬರೀಬೇಕು ಹಾಗೆ
ನಾ ಮೊದಲನೇ ಅಂತ ಯಾಕೆ ಕನ್ಸಿಡರ್ ಮಾಡಾಕ ಗೊತ್ತಾ ಕಂಟಿನ್ಯೂ. ಎರಡನೇದು ಕೂಡ ರೇಖಾಕ್ಷರ ಚೂದೇನೋದು ಎರಡನೇದು ಎಲ್ಲಿ ಹೋಗ್ತು ಸುಡುಗಾಡ ಸಂಬಂಧ ಇಲ್ಲ ನಮ್ಗೆ. ಎಲ್ಲಿ ಹೋಗ್ಲಿ ಸೊಲ್ಲಾಪುರ ಬಿಟ್ಟು ಬಿಜಾಪುರ ಹೋಗ್ಲಿ, ಬಿಜಾಪುರ ಬಿಟ್ಟು ಎಲ್ಲಿಗೆ ಹೋಗ್ಲಿ ಸಂಬಂಧ ಇಲ್ಲ. ನಮ್ಗೇನ್ ಸಂಬಂಧ ಇದೆ? ಫಸ್ಟ್ ವರ್ಡ್ ಎಲ್ಲಿ ಚಾಲು ಆಯ್ತು ಅದು ಇಂಪಾರ್ಟೆಂಟ್. ಕ್ಲಿಯರ್ ಇದೆ? ಮೊದಲೇ ರೇಖಾಕ್ಷರ ಯಾವ್ದು ರವಿ? ರವಿ ಗುಡ್ ಮಾರ್ನಿಂಗ್ ಬಿಟ್ಟು ಗುಡ್ ಮೊದಲನೇ ರೇಖಾಕ್ಷರ ಯಾವುದು? ಮ ಎಲ್ಲಿ ಬರ್ಲಿ? ಇಲ್ಲ ಇದ್ರ ಇದು ಮಕ ಮೇಲ್ಭಾಗ ಅಂಡ್ ಕೆಳಭಾಗ ಎರಡು ಇರ್ತಾವ. ಈಗ ಮದ ಅಂತ ಸ್ವರ ಅಂದ್ರೆ ಕೆಳಗೆ ಬರ್ತದೆ, ಮೇಲೆ ಬರ್ತದೆ. ಯಾವ ಸ್ಥಾನ ಸ್ವರ ಅದ? ಚುಕ್ಕಿ ಅದನ್ನೇ ಗೀಟದ ಚುಕ್ಕಿ ಅದ. ಮೊದಲನೇ ಸ್ಥಾನ, ಎರಡನೇ ಸ್ಥಾನ, ಮೂರನೇ ಸ್ಥಾನ ಅದ. ಕರೆಕ್ಟ್? ರ ಒಳಗ ಒಂದ್ ಸ್ವರ ಅದ. ಯಾವ್ದು ಯಾವ್ದು ಸ್ವರ? ರ ನಂತರ ಇಡ್ಲೋ, ರಕ್ಕಿಂತ ಮೊದಲು ಇಡ್ಲೋ? ಯಾವ ಸ್ಥಾನ ಸ್ವರ? ಚುಕ್ಕಿ ಗೀಟು. ಕ್ಲಿಯರ್ ಇದು ಕಾನ್ಸೆಪ್ಟ್? ಮಕ್ಕಳು ನೆಕ್ಸ್ಟ್ ಇದಕ್ಕೆ ಒಂದು ತಿರುಗಿ ಮಾರ ವರ್ಡ್ ಒಳಗ ಮೊದಲನೇ ರೇಖಾಕ್ಷರ ಯಾವುದು? ಮೊದಲನೇ ರೇಖಾಕ್ಷರ ಯಾವುದು? ಸ್ವರನೇ ಕೇಳ್ತಾ ಇದ್ರೆ ಮೊದಲನೇ ರೇಖಾಕ್ಷರ ಯಾವುದು? ಮೊದಲನೇ ಸ್ವರ ಯಾವುದು? ಮೊದಲನೇ ರೇಖಾಕ್ಷರ ಎಲ್ಲಿ ಬರೀಬೇಕು? ಯಾಕ ಮೊದಲನೇ ಬರೀಬೇಕು? ಯಾಕಂದ್ರೆ ಮೊದಲನೇ ಸ್ಥಾನದ ಸ್ವರ ಬಂದದ. ಸುಮ್ಮನೆ ಒಳಗೆ ಅದು ಹೇಳಿನಿ. ಪದದಲ್ಲಿ ಎರಡನೇ ಸ್ಥಾನದ ಸ್ವರ ಬಂದ್ರೆ ಮೊದಲನೇ ರೇಖಾಕ್ಷರವನ್ನು ಗೆರೆ ಮೇಲಿನ ಗೆರೆ ಬಿಟ್ಟು ಮೇಲ್ಭಾಗದಲ್ಲಿ ಬರೀಬೇಕು. ಸಿಂಪಲ್ ಅದ ರೀ. ಮಗಿನ ಮೊದಲನೇ ರೂಲ್ ನಡೆದ. ಈಗ ಪದದಲ್ಲಿ ಮೊದಲನೇ ಸ್ಥಾನದ ಸ್ವರ ಚಿಹ್ನೆ ಬಂದ್ರ ಮೊದಲನೇ ರೇಖಾಕ್ಷರವನ್ನು ಗೆರೆ ಬಿಟ್ಟು ಮೇಲ್ಭಾಗದಲ್ಲಿ ಬರೆಯಬೇಕು. ಇದು ಪದ. ಈಗ ಇದರ ಒಳಗೆ ನಿಮ್ಗ ಮೊದಲನೇ ಸ್ಥಾನದ ಸ್ವರ ಬಂದಾಗ ಮೊದಲನೇ ರೇಖಾಕ್ಷರ ಆ ರೇಖಾಕ್ಷರ ನಾನು ಗೆರೆ ಬಿಟ್ಟು ಮೇಲ್ಭಾಗದಲ್ಲಿ ಬರೆಯಾಗಿರ್ತೀನಿ. ಸರ್ ರನು ಕೂಡ ಅಲ್ಲೇ ಬೈತಿಲ್ಲ. ಮತ್ತೆ ರ ನಿಮ್ಮ ಈಗ ಬರೋದು ರ ಕೆಳಗೆ ನಿಂತಿಲ್ಲ. ಯಾಕಂದ್ರೆ ಸಂಯೋಜಿತ ರೇಖಾಕ್ಷರ ಅದಾವ್ರು. ಸಂಯೋಜಿತ ರೇಖಾಕ್ಷರಗಳಿಗೆ ನಾ ಸಪರೇಟ್ ಸಪರೇಟ್ ಆಗಿ ಬರೆಯಕ್ ಪಡಂಗಿಲ್ಲ. ಫಸ್ಟ್ ವರ್ಡ್ ನಮ್ಗೆ ಇಂಪಾರ್ಟೆಂಟ್. ಫಸ್ಟ್ ಓಕೆ ನಮ್ಗೆ ಇಂಪಾರ್ಟೆಂಟ್. ಕ್ಲಿಯರ್? ಓಕೆ. ಮದ ನಂತರ ಸ್ವರ, ಅರದ ನಂತರ ಒಂದು ಸ್ವರ. ಇದಕ್ಕ ಮರ ಅಂದ್ರೆ ಮಾರ ಎರಡು ಆಗ್ತವೆ. ಕ್ಲಿಯರ್? ಓಕೆ. ಇದು ಮೊದಲನೇ ಸ್ಥಾನದ ಸ್ವರ ಬಗ್ಗೆ ಹೋಗ್ತೀವಿ. ಕ್ಲಿಯರ್? ಅದೇ ತರ ಇದಕ್ಕೆ ನೋಡ್ರಿ. ಈಗ ಡೇರ್ ಮೊದಲನೇ ರೇಖಾಕ್ಷರ ಯಾವುದು? ಮೊದಲನೇ ಸ್ವರ ಯಾವುದು? ಮೊದಲನೇ ರೇಖಾಕ್ಷರ ಎಲ್ಲಿ ಬರೀಬೇಕು? ಬರೀಬೇಕು. ಎರಡನೇ ಸೂಚನೆ ಒಳಗೆ ಪದದಲ್ಲಿ ಎರಡನೇ ಸ್ಥಾನ ಸ್ವರ ಚಿಹ್ನೆ ಬಂದ್ರೆ ಪದದಲ್ಲಿನ ಮೊದಲನೇ ರೇಖಾಕ್ಷರವನ್ನು ಮೇಲಿರುವಂತೆ ಬರೆಯಬೇಕು. ಕ್ಲಿಯರ್? ಇದು ಭಯಪಡ್ಬೋದು ಅವಶ್ಯಕತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಬೋದು. ಸ್ವಲ್ಪ ಗ್ರಾಮರ್ ಇಂತ ಮುಂದೆ ಮಾಡಬಹುದು. ಪದದಲ್ಲಿ ಎರಡನೇ ಸ್ಥಾನ ಸ್ವರ ಚಿಹ್ನೆ ಸಿಕ್ಕರೆ ಎರಡನೇ ಸ್ಥಾನ ಮೊದಲನೇ ಬರೀಬೇಕಂತ ನೋ ಪ್ರಾಬ್ಲಮ್. ಕ್ಲಿಯರ್? ಸೊ ದೇರ್ಫೋರ್ ಮೊದಲನೇ ರೇಖಾಕ್ಷರ ಯಾವ್ದ್ರಾಗ ಎಲ್ಲಿ ಬರಲಿ? ಅದು ಗೆರೆ ಮೇಲೆ ನಿಲ್ಲುವಂತ. ಹೀಗೆ ಇದು ಎಲ್ಲಿ ಹ್ಯಾಂಗ್ ಹೇಳ್ತೀವಿ ಕನ್ನಡದಲ್ಲಿ ಹ್ಯಾಂಗ್ ಹೇಳ್ತೀವಿ? ನಾನು ನಿಮ್ಗೆ ಜಗಳ ಹೋಗ್ತೀನಿ. ಹಿಂಗ್ ಕಾಣಕ್ ಇಟ್ಬಿಡೋಕ್ ಹೇಳ್ತೀನಿ. ಹಿಂಗ್ ಕಾಣಕ್ ಇಟ್ಬಿಡೋ ಏನದ? ಹ್ಯಾಂಗ್ ಕಾಣಕ್ ಟೇಬಲ್ ಮೇಲೆ ಕೂತದ್ರಿ. ಟೇಬಲ್ ಮೇಲ್ಭಾಗ ಇದು ಏನಾಗಿದೆ? ಮೇಲೆ ಅಡ್ಡ, ಟೇಬಲ್ ಮೇಲೆ ಅಡ್ಡ. ಸೀರಿಯಸ್ಲಿ ಒಂದ್ ಚರ್ಗಿ ಇಟ್ರ ಇದು ಕೊಲ್ಲಿ ಹಾಕಿ ತಗೋರಿ. ठीक है ಇದು ಹಿಂಗಿದ್ರೆ ಹಂಗೆ. ಇದು ಮೇಲ್ಭಾಗ. ಅಂತರದಲ್ಲಿ ಇದು ಅಂತರ. ಇದಕ್ಕೆ ಅಂತರ ಇದೆ. ಈಗ ಕನ್ನಡದ ನಂಗೆ
ಕನ್ನಡ ಭಾಷೆಯಲ್ಲಿ ಹಿಂಗೆ ಇರೋದಕ್ಕೆ ಏನ್ ಹೇಳ್ತೀವಿ? ದೆವ್ವದ ಹಿಂಗೆ ಇರೋದಕ್ಕೆ ಇದಕ್ಕೆ ಮೇಲ್ಭಾಗ. ಇದಕ್ಕೆ ಈಗ ಒಳಗೆ ಹೋಗ್ಬಿಟ್ಟಿದ್ರೆ ಅರ್ಧ ಒಳಗೆ ನನಗೆ ಈಗ ನಿಮ್ ಕಡೆ ಇದೆಲ್ಲ ಹೊಡೆದು ನಾ ಹೇಳಾಕತ್ತೀನಿ. ಈ ತರ ಬರೆದ್ರೆ ಗೆರೆ ಮೇಲ್ಭಾಗದಲ್ಲಿ, ಹಿಂಗ ಈ ತರ ಬರೆದ್ರೆ ಗೆರೆ ಮೇಲೆ ನಿಲ್ಲುವಂತೆ. ಮೊದಲನೇ ರೇಖೆ ಹ್ಯಾಂಗ್ ಬರೀಬೇಕು? ಗೆರೆ ಮೇಲೆ ನಿಲ್ಲುವಂತೆ. ಟೇಬಲ್ ಮೇಲೆ ನಿಲ್ಲುವಂತೆ, ಇಲ್ಲುವಂತೆ ದಿನ ಇದೆ. ಅದೇದಾ ಬಂದು ಈಗ ನೋಡಿ. ಬಟ್ ಈಗ ರೇಖಾಕ್ಷರ ಮೊದಲ ಸ್ವರ ಯಾವುದು ಸರ್? ಮೊದಲ ಸ್ವರ ಯಾವುದು ಸರ್? ರೇಖಾಕ್ಷರೊಳಗ ಕಾಣಲ್ಲ. ಇಲ್ಲ ಇಲ್ಲಂದ್ರೆ ಮತ್ತೆ ಕಾಣದೆ ಹೆಂಗೆ? ಹಂಗ ದೊಡ್ಡ ಬರ್ತಾವ. ನೀವು ಮನೆಗೆ ಹೋಗಿ ಮೊದಲನೇ ಸ್ವರ ಹೇಳ್ದ. ನಾ ರೇಖಾಕ್ಷರ ಒಳಗಿಂದ ಮೊದಲ ಸ್ವರ ಹೇಳಾಕತ್ತೀನಿ, ಅಂದ್ರೆ ಪದ ಒಳಗಿಂದ ಮೊದಲ ಸ್ವರ ಹೇಳಾಕತ್ತೀನಿ. ಈ ಪದ ಒಳಗೆ ಮೊದಲ ಸ್ವರ ಯಾವ್ದದ? ಸೊ ಡದ ನಂತರದ ಡಗೆ ಮೊದಲದ ಯಾವ ಸ್ಥಾನಕ್ಕದ? ಅಂಡರಿಂಗ್ ಅಂದ್ರೆ 1 2 3 1 2 3. ಯಾವ ಸ್ಥಾನಕ್ಕದ? ಎರಡನೇ ಸ್ಥಾನ. ಡಾಟಿಂಗ್ ಡ್ಯಾಶ್ ಇಲ್ಲೇ ಅರೆ ಒಳಗೆ ಸ್ವರಗನಿಲ್ಲ. ಯಾವ್ದ? ಯಾವ ಸ್ಥಾನದ್ದು? ಹಂಗೆ ರದ್ದು ಕೂಡ 3 ಸ್ಥಾನ ಇರ್ತಾವ. 1 2 3 1 2 3. ಯಾವ ಸ್ಥಾನಕ್ಕೆ ಇಲ್ಲಿ? ನನ್ನ ಸರಿ ಮೊದಲೇ ಇದು ಅಪೋಸಿಟ್ ಅಂದ್ರೆ ಬಹಳ ಇಂಪಾರ್ಟೆಂಟ್ ಅದ. ಬಹಳ ಬಹಳ ಇಂಪಾರ್ಟೆಂಟ್. ಇವೆಲ್ಲರೂ ಎಲ್ಲಾನೇ ಆಂಗ್ಲೀಯ ಬರ್ಬಿಟ್ಟು ಮನೋಗ ಅದಕ್ಕೋಸ್ಕರ ಹೇಳ್ತೀನಿ. ಸೊ ಇದು ವರ್ಡ್ ಏನ್ರಿ? ಇದು ಎರಡು ಸೇಮ್ ಇಲ್ಲ. ठीक है क्लियर ओके ಇದಕ್ಕೆ ಏನು ಓದ್ತೀರಿ ಈಗ? ಮೇರ ಏನಂತೀರಿ? ಮೇರ. ಮೇರ ಒಳಗ ಮೊದಲನೇ ಸ್ವರ ಯಾವುದು? ಮೊದಲನೇ ರೇಖಾಕ್ಷರ ಯಾವುದು? ಎಲ್ಲಿ ಬರೀಬೇಕು? ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಾವು ಮೊದಲು ಗೆರೆ ಮೇಲೆ ನಿಲ್ಲುವಂತ ಅಂದ್ರೆ ಆನ್ ದಿ ಲೈನ್ ಬರೀಬೇಕು. ಯಾವ ರೇಖಾಕ್ಷರ ಆನ್ ದಿ ಲೈನ್ ಬರೀಬೇಕು? ಮತ್ತೆ ರೇಖಾಕ್ಷರ ಸ್ವರ ಇರ್ತಾವ. ಅದಕ್ಕೆ ಹೇಳ್ತೀವಿ ಕನ್ನಡದಲ್ಲಿ ಟ್ರೈ ಮಾಡ್ತೀವಿ. ಈಗ ಕನ್ನಡ ಆದ್ರೆ ಇಂಗ್ಲಿಷ್ ಹೊಡಿತಾವ. ಹೀಗೆ ಸ್ಟ್ರೋಕ್ ಯಾವುದು? ಸ್ಟ್ರೋಕ್. ಹೀಗೆ ಎಲ್ಲಿ ಬರಲಿದು? ಗೆರೆ ಮೇಲೆ ನಿಲ್ಲುವಂತ. ಇದು ಇದ್ರ ಸೇಮ್ ಏನ್ ಕೊಡಮ್ಮ ಇದ್ರ ನಾ ಆಂಧ್ರನೇ ಯಾಕೆ ಬರೆದಕ್ಕೆ ಹಂಗಿರ? ಎರಡನೇ ಸ್ಥಾನದ ಸ್ವರ. ಎರಡನೇ ಸ್ಥಾನದ ಸೊ ಮದ ನಂತರ ಅಂದ್ರೆ ಇದು ರೇಖಾಕ್ಷರ ಹಿಂಗ್ ಮಾಡಿದೆ. ಇದು ಮೊದಲೇ ಇತ್ತು, ಇದು ನಂತರ ಇದು 1 2 3 1 2 3 ಸ್ಥಾನ ಇರ್ತಾವ. ಸೊ ಮಗಿಂತ ಮೊದಲ ಸ್ವರ ಯಾವುದು? ಮದ ನಂತರ ಸ್ವರ ಯಾವುದು? ಮದ ನಂತರ ಮಗೆ ಮೊದಲ ಸ್ವರ ಅದ. ಕೇಳ್ಸಾಕ ಹೆಂಗ ನಂತರ ಕೇಳ್ಸಾತದ? ಸೊ ನಂತರ ಕೇಳ್ಸಾತ ಅಂತ ಹೇಳಿದ್ರೆ ಯಾವ ಸ್ಥಾನ ಸ್ವರ ಕೇಳ್ಸಾತದ? ಎರಡನೇ ಸ್ಥಾನ ಸ್ವರ. ಯಾವ ಸ್ವರ ಹೆಸರೇನು? ಸ್ವರ ಹೆಸರೇ ಮದ ನಂತರ ಎ ರ ಸ್ವರ. ರ ಒಳಗೆ ಒಂದು ಸ್ವರ ಯಾವ್ದು? ಇಲ್ಲಿ ಕರೆಕ್ಟ್. ಸೊ ಇದು ಕೂಡ ಎರಡು ಹಂಗೆ ಅದಾವ. ಯಾಕೆ ಎರಡು ಬರಾಕೈತೆ ಅಂದ್ರೆ ನಿಮ್ ಡೌಟ್ ಸ್ವಲ್ಪ ದೂರ ಹೋಗಿ. ಓಕೆ ಹಾಗೆ ನೆಕ್ಸ್ಟ್ ವರ್ಡ್ ಏನಿದೆ? ಮೋರ್. ನೆಕ್ಸ್ಟ್ ವರ್ಡ್ ಏನ್ರಿ? ಮೋರ್. ಈ ಮೋರ್ ವರ್ಡ್ ಮೊದಲನೇ ಸ್ವರ ಚಿಹ್ನೆ ಯಾವ್ದು ಕೇಳ್ಸಾಕ ನಿಮ್ಗೆ? ಮೊದಲನೇ ಸ್ವರ ಯಾವ್ದು ಕೇಳ್ಸಾದ್ರೆ ರವಿ? ಓ ಎರಡು ಸ್ವರ ಕೇಳ್ತದೆ. ಓ ಸ್ವರ ಕೇಳ್ತದ. ಮೊದಲನೇ ರೇಖಾಕ್ಷರ ಯಾವ್ದು ಹಂಗಿರಿ? ಮೊದಲನೇ ರೇಖಾಕ್ಷರ ಯಾವುದು? ಮೊದಲನೇ ಸ್ವರ ಯಾವುದು? ಮೊದಲನೇ ರೇಖಾಕ್ಷರ ಎಲ್ಲಿ ಬರೀಬೇಕು? ಸೊ ದೇರ್ಫೋರ್ ಇದು ನಿಮ್ದು ಮ ಇತ್ತು, ಇದು ರ. ಅದೇ ತರ ಇದು ನಿಮ್ದು ಮ, ಇದು ಒಂದ್ ರೇಖಾಕ್ಷರ ಮತ್ತೊಂದು ರೇಖಾಕ್ಷರ ಸೈಜ್ ಅಷ್ಟೇ ಕಾಣ್ಬೇಕು, ದೊಡ್ಡ ಸಣ್ಣ ಆಗ್ಬಾರ್ದು.
ಕ್ಲಿಯರ್ ಇದೆ. ಇದು ದೊಡ್ಡದು ಬಿಟ್ಟಿದ್ರು ಇಟ್ಟೆ ಬರೀತಿ ಅಂತ ಹೇಳಿದ್ರೆ ಒಂದು ನಿಧಿಗಳು ಬೆಲೆ ಆಗ್ತಾವ പക്ഷെ ರದ್ದು ಮಾಡಂಗಿಲ್ಲ. ಸೊ ಟೀಕ್ ಇದೆ ಫಾರ್ ಈಗ ಮದ ನಂತರ ಸ್ವರ ಅದ ಮದ ಮೊದಲ ಸ್ವರ ಅದ ಮದ ನಂತರ ಯಾವ ಸ್ವರ ಮದ ನಂತರ ಹಂಗಿದೆ ಓ ಸ್ವರ ಡಾಟ್ ಅದ ಡ್ಯಾಶ್ ಅದ ಒಂದ್ ಡಾಟ್ ಅದ ಡ್ಯಾಶ್ ಅದ ಚುಕ್ಕಿದ್ರೆ ಗೀಟ್ ಅದ ಗೀಟು ಮದ ನಂತರ ಗೀಟು. ಈ ಗೀಟ್ ಏನ್ ಕೊಡ್ತಿಲ್ಲ ರೇಖಾಕ್ಷರಗಳು ಹಿಂಗಾಗ ತಿಳ್ಕೊರಿ ಅದೊಂದು ಡೌಟ್ ಬರ್ತದೆ. ಇದರ ಅಪೋಸಿಟ್ ಡೈರೆಕ್ಷನ್ ಒಳಗೆ ಕೊಡ್ಬೇಕು ಇವಾಗ ಈ ತರ ಒಟ್ ಅಪೋಸಿಟ್ ಇರ್ಬೇಕು ಗೀಟ್. ಸರ್ ಕದ ಮೊದಲನೇ ಸ್ಥಾನ ಡ್ಯಾಶ್ ಹಿಂಗ್ ಕೊಟ್ಬಿಡ್ತಿಲ್ಲ ಇಲ್ಲ, ಈ ಗೀಟ್ ಅಪೋಸಿಟ್ ಡೈರೆಕ್ಷನ್ ಒಳಗೆ ಕೊಡ್ಬೇಕು. ರೇಖಾಕ್ಷರದ ಅಪೋಸಿಟ್ ಡೈರೆಕ್ಷನ್ ಒಳಗೆ ಗೀಟ್ ಚಿಹ್ನೆಗಳು ಇರ್ತಾವ ಅಲ್ಲಿ ಕೊಡ್ಬೇಕು. ಆಯ್ತಾ? ಹಾ ಯಾಕ್ರಿ ಹಂಗ ಮುಂದೆ ಬರೋ ಅದ್ಯಾವ ಗೊತ್ತಾಗ ಅಪೋಸಿಟ್ ಕೊಡ್ಬೇಕು ನೋಡಿ. ಇಲ್ಲ ಹಿಂಗ ಯಾರಿದ್ರೆ ಅದನ್ನು ಅಪೋಸಿಟ್ ಕೊಡುದು ಡೈರೆಕ್ಟ್ ಸ್ಟ್ರೈಟ್ ಒಟ್ ಅಪೋಸಿಟ್ ಅದನ್ನು ವಿರುದ್ಧ ಇಟ್ಕೊಳಗೆ ನಿಂದ ಸ್ವರ ನಿಮ್ ಮನೆ ಹೆಂಗೆ ಸ್ಟ್ಯಾಂಡ್ ತಗೊಂಡು ನಾವು ವರ್ಲ್ಡ್ ಫೈಂಡಿಂಗ್ ಲೈಕ್ ಹೌದು. ಇದಕ್ಕೇನಿದ್ರಿ ಸ್ವರ ಸೇಮ್ ಸೇಮ್ ವಾಟ್ ಸೇಮ್ ಯಾವ ಸ್ವರ ಸೇಮ್ ಅಂದ್ರೆ ಎರಡು ಸ್ಥಾನ ಯಾವ್ದು ಓ ಮದ್ರ ಅಂತ ಓ ಇದು ಒಳಗೆ ಒಂದ್ ಸ್ವರ ಐತ್ಲೆ ಕೊಡಬೇಕಿದ್ ಬಾಡ ಅದು ನಂತರ ರೈತಿ ಮೊದಲದೆ ಡಾಟ್ ಹಾಕಿದೆ ಕರೆಕ್ಟ್ ಇಲ್ಲಿ ಕರೆಕ್ಟ್ ಹಾಗಿದೆ. ಇದು ಏನು ಮೊದಲನೇ ಯಾವ್ದು ಮೊದಲನೇ ಸ್ವರ ಯಾವ್ದು ಮೊದಲನೇ ರೇಖಾಕ್ಷರ ಎಲ್ಲಿ ಬರೀ ಯಾಕೆ ಬರೀತೀವಿ ಏನ್ ಯಾಕೆ ಇದು ಔಟ್ ಆಗಿದ್ದು ಪಾಠ ಎಂಜಾಯ್ ಮಾಡ್ಲಿ ಈಸಿ ಕಡೆ ಆಗ್ತಿಲ್ಲ. ಇದು ಸ್ವರ ಜಾಗ ರೇಖಾಕ್ಷರ ರೇಖಾಕ್ಷರ ಸ್ವರ ಆಗ್ತದೆ ಹೌದಿಲ್ಲ. ಈಗ ಮೊದಲನೇ ರೇಖಾಕ್ಷರ ಯಾವ್ದು ಬರ್ಲಿ ಈಗ ಕ ಎಲ್ಲಿ ಬರೀ ಯಾಕೆ ಆಂಧ್ರ ಏನ್ ಬರೀ ಓಕೆ ಇದು ಕ ಅದ್ರೆ ಇದು ಇದು ಕದ ನಂತರ ಸ್ವರ ಆದ್ರೆ ಕ ಮೊದಲು ಸ್ವರ ಆದ್ರೆ ನಿಮ್ಗೆ ಕದ ನಂತರ ಬಂದ್ರೆ ಕ ಮೊದಲು ಬಂದ್ರಿ ಯಾವ್ದು ಸ್ವರ ಬಂದದ್ದು ಡಾಟ್ ಅದನ್ನ ಡ್ಯಾಶ್ ಅದ ಈಗ ಕ ಬರ್ತೀನಂದ್ರೆ ಕ ಕೂಡ ಮೂರು ಸ್ಥಾನ ಇರ್ತಾವ ಮೂರು ಒಂದು ಎರಡು ಮೂರು ಇದು ತರ ಸೇಮ್ ಮೊದಲು ನಂತರ. ಈಗ ಕದ ನಂತರ ಸ್ವರ ಕೊಡ್ಬೇಕು ಯಾವ ಸ್ಥಾನಕ್ಕೆ ಎರಡನೇ ಸ್ಥಾನ ವಿರುದ್ಧ ದಿಕ್ಕಿನಲ್ಲಿ ಕೊಟ್ಟಿನಿ ಹಿಂಗ್ ಚಪ್ಪಟ್ ಕೊಟ್ಬಿಟ್ಟು ಡ್ಯಾಶ್ ಡ್ಯಾಶ್ ಅಂದ್ರೆ ಸಣ್ಣದ ಇಡ್ರಿ ಅರ್ಧ ಕ ಕಾಣಬಾರ್ದು ಹಂಗ್ ಕೊಟ್ಟಿರ್ಬೇಕು ಡ್ಯಾಶ್ ಸಣ್ಣದಿರ್ಲೇದು ಅಂದ್ರೆ ಈ ಕದ ಇದ್ರೊಳಗಿನ ಅರ್ಧ ಪಾರ್ಟ್ ಮತ್ತೆ ಅರ್ಧ ಪಾರ್ಟ್ ಅಟ್ಟು ಸಣ್ಣದಿರ್ಬೇಕು ಅದು ಡ್ಯಾಶ್. ಸೊ ರ ಒಳಗೊಂದು ಸ್ವರ ಅದೇ ಕೊಟ್ಟೆ ಇಲ್ಲಿ ಕೂಡ ಸೇಮ್ ಔಟ್ ಮಾಡಿ ನಾ ರನಿ ಆಗಿ ಹೇಳ್ರಿ ನಿಮ್ದು ರ ಸ್ವಲ್ಪ ಈಸಿ ಅಂತ ಹೋಗುತ್ತೆ ಕ್ಲಿಯರ್. ಅದ್ರ ಕೆಳಗೆ ಎಕ್ಸಾಂಪಲ್ಗಳು ಇವೆಲ್ಲ ಬರ್ಕೊಂಡು ಈಗ ಕೇಳಿ ಬರ್ಸಿಲ್ಲ